ಹಾಯ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಫ್ರೆಶ್ ಆಗಿ ಟೀ ಕುಡಿತಾ ನಿಂತ್ಕೊಂಡಿದ್ದೆ. ಸ್ವಲ್ಪ ಎದ್ದಿದ್ದೆ ಲೇಟು. ನಮ್ಮ ಹಳೆಯ ಬೇರೆ ಸ್ಕೂಲಿಗೆ ಹೋಗಿ ಅಳ್ತಾ ಇದ್ದ. ಅವನ ಜೊತೆ ಸ್ವಲ್ಪ ರೇಗಾಡಿ ಅಲ್ಲಿಂದ ಸೀದಾ ಕೆಲ್ಸಕ್ಕೆ ಹೊರಟೆ. ನಮ್ಮ ಟರ್ಬೋ ಬೇರೆ ಬಂತು, ಸ್ಕೂಲ್ ಒಳಗೆ ಬಂತು. ಕರ್ಕೊಂಡು ನಮ್ಮ ಸ್ಕೂಲ್ ಒಂದು ಗ್ರೌಂಡ್ ತೋರಿಸ್ಕೊಂಡು ಅಲ್ಲಿಂದ ನಮ್ಮ ತಮ್ಮನ ಕರ್ಕೊಂಡು ಸೀದಾ ಮೆಲೆಬೆನ್ನೂರಿಗೆ ಬಂದ್ವಿ. ಅಲ್ಲಿಂದ ಗಾಡಿ ತೊಗೊಂಡು ಸೀದಾ ಊರಿಗೆ ಹೋದ್ವಿ. ಊರಾಗೆ ನಮ್ಮ ಏರಿಯಾ ಕಡೆ ತಿರುಗಿದ್ವಿ. ನಮ್ಮ ಏರಿಯಾದಲ್ಲಿ ಹಂಗೆ ಹೋಗಿ ಒಂದು ರೌಂಡ್ ಹಾಕೊಂಡು ಮನೆ ಹತ್ರ ಹೋಗಿ ಮನೆಯಿಂದ ಸೀದಾ ಮತ್ತೆ ದಾವಣಗೆರೆಗೆ ಹೊರಟ್ವಿ. ನಮ್ಮ ತಮ್ಮ ಬೇರೆ ಡ್ರೈವ್ ಮಾಡ್ತಿದ್ದ. ಅವನ ಜೊತೆ ಮಾತಾಡ್ಕೊತ ಸಾಂಗ್ ಕೇಳ್ತಾ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಸೀದಾ ಶಾಮನೂರಿಗೆ ಬಂದ್ವಿ. ಶಾಮನೂರಿಂದ ಹೈವೇ ಹತ್ತಿದ್ವಿ, ಬೆಂಗಳೂರು ಹೈವೇ. ಅಲ್ಲಿಂದ ಅಶೋಕ್ ಲೈಲ್ಯಾಂಡ್ ಶೋರೂಮು ಒಂದು 4 ಕಿಲೋಮೀಟರ್ಸ್ ಇತ್ತು. ಅಲ್ಲಿಂದ ಶೋರೂಮ್ಗೆ ಹೋದ್ವಿ. ಶೋರೂಮಲ್ಲಿ ಗಾಡಿ ಡೀಟೇಲ್ಸ್ ಕೊಟ್ಟು ಏನು ಫಾಲ್ಟ್ಸ್ ಇದೆ ಅಂತ ಹೇಳಿದ್ವಿ. ಊಟಕ್ಕೆ ಬೇರೆ ಟೈಮ್ ಆಗಿತ್ತು, ಅವರು ಊಟಕ್ಕೆ ಹೋದರು. ನಾವು ಊಟ ಮಾಡ್ಕೊಂಡು ನಮ್ಮ ಬ್ರದರ್ ವೆಯ್ಟ್ ಮಾಡ್ತಿದ್ವಿ. ನಮ್ಮ ಬ್ರದರ್ ಹೀರೋನು ಬಂದರು. ಅವ್ರ ಜೊತೆ ಮಾತಾಡಿಯಾಗ ಫ್ರೂಟ್ಸ್ ತಿಂದು ನಿಂತ್ಕೊಂಡಿದ್ವಿ. ಅವರೇ ಶೋರೂಮಿಗೆ ಡ್ರಾಪ್ ಹಾಕಿದ್ರು. ಆಮೇಲೆ ಮೆಕ್ಯಾನಿಕ್ ಕರ್ಕೊಂಡು ಗಾಡಿ ಹತ್ರ ಕರ್ಕೊಂಡಿದ್ವಿ. ಈಟ್ ಕಂಪ್ಲೀಟ್ ಇದೆ ಅಂತ ಹೇಳಿದ್ವಿ. ಅವರು ಥರ್ಮೋಸ್ಟಾರ್ಟರ್ ವೀಕ್ ಇದೆ ಅಂತ ಹೇಳಿದರು. ಆಮೇಲೆ ಅದನ್ನು ರೆಡಿ ಮಾಡಿ ಇಂಜಿನ್ ಆಯಿಲ್ ಕೂಲೆಂಟ್ ಎಲ್ಲ ಚೇಂಜ್ ಮಾಡಿ ಟ್ರಯಲ್ಗೆ ಹೋಗಿ ಬಂದರು. ಅಷ್ಟೊತ್ತಿಗೆ ಸಂಜೆ ಆಯಿತು. ಬಿಲ್ಲಿಂಗ್ ಸೆಕ್ಷನಿಗೆ ಕರ್ಕೊಂಡು ಹೋದ್ರು. ನಮ್ಮ ತಮ್ಮ ಬಿಲ್ ಪೇ ಮಾಡ್ದ. ಆಮೇಲೆ ಗೇಟ್ ಪಾಸ್ ಕೊಟ್ಟರು. ನಾನು ತೊಗೊಂಡೋಗಿ ವಾಚ್ಮನ್ನಿಗೆ ಕೊಟ್ಟು ಎಂಟ್ರಿ ಮಾಡಿಸ್ಕೊಂಡ್ವಿ. ಅಲ್ಲಿಂದ ಸೀದಾ ಹೈವೇ ಹತ್ತಿ ಮತ್ತೆ ಊರ ಕಡೆ ಬಂದ್ವಿ. ಊರಿಂದ ಬಂದು ಮನೆಗೆ ಬಂದ್ವಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಂಡೆ.